ದೊಡ್ಡ ದೊಡ್ಡ ಕೇಸ್ ಎಲ್ಲ ಬರೋದಿಲ್ಲ ನಿಮಗೆ ಈ ಡಿಪ್ರೆಷನ್ ಸುಸೈಡ್ ಮಾಡುವಂತವ್ರು ಈ ಸುಸೈಡ್ ಸುಸೈಡ್ ಎಲ್ಲ ಮಾಡ್ಲಿಕ್ಕೆ ಹೊರಡ್ತಾರಲ್ಲ ಅವ್ರು ಯಾವ ರೇಂಜ್ಗೆ ತಲುಪಿರ್ತಾರೆ? ಅಂದ್ರೆ ಈಗ ಸುಸೈಡ್ ಸುಸೈಡ್ ಮಾಡೋರು ಅದು ತುಂಬಾ ನನ್ನ ಪ್ರಕಾರ ಈ ಸುಸೈಡ್ ಮಾಡ್ಲಿಕ್ಕೆ ಹೋಗೋರಿಗೆ ಆ ಸುಸೈಡ್ ಮಾಡ್ಲಿಕ್ಕೆ ಧೈರ್ಯ ತಗೊಳ್ತಾರಲ್ಲ ಅವರು. ಈಗ ನಾನು ಇವತ್ತು ಸುಸೈಡ್ ಮಾಡ್ತೇನೆ ಅಂತ ಆ ಧೈರ್ಯ ಒಂದು ಇದ್ರೆ ಆ ಟೈಮಲ್ಲಿ ಅವರು ಆ ಧೈರ್ಯ ಹಿಡ್ಕೊಂಡು ಬೇರೆ ಏನಾದ್ರು ಮಾಡಿದ್ರೆ ಅವರು ಎಲ್ಲಾದ್ರೂ ತಲುಪುತ್ತಾರೆ. ನಮಗೆ ಎಲ್ಲ ವ್ಯಕ್ತಿಗಳು ಹೆದರೋದು ಯಾವ್ದಕ್ಕೆ? ಸಾಯುವುದಕ್ಕೆ. ನಾನು ಡೆತ್ ಆಗ ಇಲ್ಲ ನಾನು ರೆಡಿ ಇಲ್ಲ. ನೀನು ಇವತ್ತು ಕೊಲ್ತೇನೆ ಅಂತ ಹೇಳಿದ್ರೆ ಇಲ್ಲ ನಾನು ರೆಡಿ ಇಲ್ಲ. ನಿನಗೆ ಹಣ ಕೊಡ್ತೇನೆ ಅಂತ ರೆಡಿ ಇದ್ದಾನೆ ಅವ. ಸೊ ಡೆತ್ ಅಂತ ಹೇಳಿದ್ರೆ ತುಂಬಾ ಡೇಂಜರ್ ಒಂದು ಕೆಲಸ. ಬಟ್ ಅದನ್ನೇ ಒಬ್ಬ ಮನುಷ್ಯ ಮಾಡ್ತಾನೆ ನೋಡಿ, ಸುಸೈಡ್ ಮಾಡ್ತಾನೆ. ಸೊ ಆ ಟೈಮಲ್ಲಿ ಅವನ ಮೈಂಡಲ್ಲಿ ಎಲ್ಲಾದ್ರೂ ಅದಕ್ಕೆ ಕೊಟ್ಟಂತಹ ಧೈರ್ಯ ಅಥವಾ ಬೇರೆ ಏನಾದ್ರು ಕೊಟ್ರೆ ಒಂದು ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡ ಇಲ್ಲಾದ್ರೆ ಎಲ್ಲಾದ್ರೂ ಹೋಗಿ ಬದುಕಬಹುದು. ಆದ್ರೆ ಕೊಡ್ತಾ ಇಲ್ಲ ಇವಾಗಿನ ಜನರೇಷನ್. ಅಂದ್ರೆ ಹೆಂಗ್ ಈಗ ಮೊನ್ನೆ ನೋಡಿರ್ಬೋದು ನೀವು, ಕೇರಳದಲ್ಲಿ ಆಗಿತ್ತು ಒಬ್ರು ಇನ್ಫ್ಲುಯೆನ್ಸರ್ ಒಬ್ರು ಡೆತ್ ಆದ್ರು. ಅದರ 2-3 ದಿವಸ ಬಿಟ್ಟು ಅವನ ಲವರ್ ಒಬ್ರು ಮತ್ತೊಬ್ರು ಡೆತ್ ಆದ್ರು. ಸೊ ನಾನ್ ಕೇಳುದು ಆ ಮೈಂಡ್ ಅವ್ರದ್ದು ಏನಿರುತ್ತೆ ಆ ಸಂದರ್ಭದಲ್ಲಿ ಅವ್ರದ್ದು? ನಿಮ್ಮಲ್ಲಿಗೆ ಬಂದಿಲ್ವಾ ಕೇಸ್, ನಾನು ಸುಸೈಡ್ ಮಾಡಕ್ಕೆ ರೆಡಿ ಆಗಿದ್ದೀನಿ, ನನಗೇನು ಬೇರೆ ವೇ ಇಲ್ಲ, ಸುಸೈಡ್ ಮಾಡ್ಲೇಬೇಕು ನಂಗೆ ಅಂತ ಸರಿ ಮಾಡಿದೀರಾ? ಸೂಸೈಡ್ ಮಾಡ್ಬೇಕು ಅಂತ ಬಂದಿರೋದು ಹಸ್ಬೆಂಡ್ ವೈಫ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಒಂದು ಕೇಸ್ ಆಕ್ಚುಲಿ ವೈಫ್ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಂಗೆ ಕಾಲ್ ಮಾಡಿರೋದು. ನನ್ ನೈಟ್ ಅದು 12 ಗಂಟೆ ಎಷ್ಟು ಆಗಿದೆ. ಅವಾಗ ಹಸ್ಬೆಂಡ್ ಹೇಳಿದ್ರು ನೈಟ್ ಅಲ್ಲಿ ನೀನ್ ಡ್ಯೂಟಿ ತಗೊಳ್ಬೇಡ, ರಿಸೀವ್ ಮಾಡ್ಬೇಡ ಅಂತ. ಕಂಟಿನ್ಯೂಸ್ ಆಗಿ ಕಾಲ್ ಬಂದಾಗ ನಾನು ರಿಸೀವ್ ಮಾಡಿದಾಗ ತುಂಬಾ ನಾನು ಆಕ್ಚುಲಿ ನಂಗೆ ಯಾರು ಶೇರ್ ಮಾಡೋಕ್ಕಿಲ್ಲ, ಅಪ್ಪ ಅಮ್ಮ ಯಾರ ಜೊತೆ ನಾನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ನನ್ಗೊಂದು ವಿಷಯ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ನನ್ ಸರಿಯಾಗಿಲ್ಲ, ನಾವು ಪ್ರಾಬ್ಲಮ್ ಆಗಿದೆ. ನಾನು ಇವಾಗ ನನ್ನ ಮನೆಯಲ್ಲೇ ಇರೋದು, ಹಸ್ಬೆಂಡ್ ಮನೆಯಲ್ಲಿ ಇಲ್ಲ. ಮನೇಲಿ ಪ್ರಾಬ್ಲಮ್ ಆಗಿ ಬಂದಿದ್ದೀನಿ. ಹಸ್ಬೆಂಡಿಗೂ ನಾನು ಬೇಡ, ಅವ್ರನ್ನ ನಾನು ಕೇರ್ ಮಾಡ್ತಿಲ್ಲ. ನಾನು ಏನಾದ್ರು ಸಾಯ್ತೀನಿ ಅಂತಂದ್ರೆ ಹೋಗಿ ಏನಾದ್ರು ಮಾಡ್ಕೊಂತ ಸತ್ತೋಗು ಆತರ ಹೇಳ್ತಿದ್ದಾರೆ. ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ. ದೆನ್ ನಾನು ಅವಾಗ ಅವರಿಗೆ ಮೋಟಿವೇಶನ್ ಮಾಡಿ ಸಮಾಧಾನ ಮಾಡಿ, ನಾನಿದ್ದೀನಿ ನಿಮ್ ಜೊತೆ, ನಾನು ಮಾತಾಡ್ತೀನಿ, ನಾಳೆ ಬೆಳಿಗ್ಗೆ ಮಾತಾಡೋಣ ಅಂತೇಳಿ ಸ್ವಲ್ಪ ಮೋಟಿವೇಶನ್ ಕೊಟ್ಟೆ. ಇವಾಗ ನೀವು ಸುಸೈಡ್ ಮಾಡ್ತೀರಾ, ನಿಮ್ಮ ಆಕ್ಚುಲಿ ಅವರಿಗೆ 3 ಮಕ್ಳಿದೆ. 3 ಮಕ್ಳಿದೆ, 2 ಬಾಯ್ 1 ಗರ್ಲ್ ಬೇಬಿ ಇದೆ. ಅವಾಗ ನಾನು ಹೇಳಿದ್ದೀನಿ, ಒಂದ್ಸತಿ ನಿಮ್ಮ ಮಕ್ಳು ಮಲಗಿದ್ರಂತೆ. ಆ ಟೈಮಲ್ಲಿ ನಾನೇನೋ ಒಂದು ಎಮೋಷನಲ್ ಆಗಿ ಸ್ವಲ್ಪ ಮಕ್ಳು ವಿಷಯ ಹೇಳಿ ಒಂದ್ಸತಿ ನಿಮ್ಮ ಮಕ್ಳು ಫೇಸ್ ನೋಡಿ ಅಂತ ಹೇಳ್ದೆ. ಅವಾಗ ಫೇಸ್ ನೋಡಿ ಅವ್ರಿಗೆ ಏನ್ ಫೀಲ್ ಆಯ್ತು ಗೊತ್ತಿಲ್ಲ ನನಗೆ. ಅವ್ರು ಅಲ್ಲಿರೋದು, ನಾವು ಫೌಂಡ್ ಕಾಲ್ ಅಲ್ಲಿ ಇರೋದು. ಅವಾಗ ಅವ್ರು ಏನೋ ಎಮೋಷನಲ್ ಆಗಿ ಸಾರಿ ಮ್ಯಾಮ್, ನಾನು ಈ ತಪ್ಪು ಮಾಡಲ್ಲ, ನಮ್ಮ ಮಕ್ಳಿಗೋಸ್ಕರ ನಾನು ಬದುಕ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ದೆನ್ ನೆಕ್ಸ್ಟ್ ಡೇ ನನ್ಗೆ ಫೋಟೋಸ್ ಕಳಿಸಿದ್ರು. ಅಂದ್ರೆ ಇವಾಗ ಚಾಕ್ ಇಟ್ಕೊಂಡು ವುಮೆನ್ ಅವ್ರ ಇಷ್ಟೇ ವೈಫ್ ಫೋಟೋ ಇಟ್ಕೊಂಡು ಆಲ್ರೆಡಿ ನಾವು ಫೋಟೋ ನೋಡುವಾಗ ತುಂಬಾ ಗೀಚಿತ್ತು, ಗೀರಿ ಆಗಿತ್ತು. ಬಟ್ ಏನೋ ಧೈರ್ಯ ಬರ್ಲಿಲ್ಲ ಅನ್ಸುತ್ತೆ. ದೆನ್ ಇವಾಗ ಚಾಕ್ ಇಟ್ಕೊಂಡು ಹತ್ತಿರೋ ಕಣ್ಣಿನ ಫೋಟೋ ಎಲ್ಲ ಕಳಿಸಿದ್ರು. ಅವಾಗ ನಾನು ವಿಡಿಯೋ ಕಾಲ್ ಮಾಡಿ ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿದೆ. ವಿಡಿಯೋ ಕಾಲಲ್ಲಿ ಕೌನ್ಸಿಲಿಂಗ್ ಮಾಡಲ್ಲ ನಾನು, ಅಂದ್ರೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಇವಾಗ ನಾನು ನೀವು ಫೇಸ್ ಟು ಫೇಸ್ ಕೂತು ನಿಮ್ ಜೊತೆ ಮಾತಾಡುವಾಗ ಅದು ಬೇರೆ ಒಂದು ಫೀಲ್. ವಿಡಿಯೋ ಕಾಲ್ ಅಲ್ಲಿ ಮಾತಾಡಿ, ಇವಾಗ ವಿಡಿಯೋ ಕಾಲ್ ಅಲ್ಲಿ ಕೌನ್ಸಿಲಿಂಗ್ ಮಾಡಿ ಆ ಕಡೆ ನೋಡಿ ಈ ಕಡೆ ನೋಡುವಾಗ ಮೈಂಡ್ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಅವಾಗ ಹೇಳ್ದೆ, ಓಕೆ ನೀವು ಬನ್ನಿ ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳಿ ಹಸ್ಬೆಂಡ್ ನಂಬರ್ ತಗೊಂಡು ನಾನು ಹಸ್ಬೆಂಡ್ ಅವ್ರ ಜೊತೆ ಮಾತಾಡಿ ದೆನ್ ಅವರು ನೆಕ್ಸ್ಟ್ ಡೇನೆ ಬಂದ್ರು ಆಫೀಸ್ಗೆ. ನೆಕ್ಸ್ಟ್ ಡೇನೆ ಬಂದ ತಕ್ಷಣ ಫಸ್ಟ್ ಈ ರಿಲೇಶನ್ಶಿಪ್ ಅಲ್ಲಿ ಬರುತ್ತಲ್ಲ ಹಸ್ಬೆಂಡ್ ಅಂಡ್ ವೈಫ್, ಅವಾಗ ತುಂಬಾ ಟೈಮಿಂಗ್ಸ್ ಬೇಕಾಗುತ್ತೆ ಕೌನ್ಸಿಲಿಂಗ್ ಅನ್ನೋದು. ಅಂದ್ರೆ ಆಕ್ಚುಲಿ ನಾವೇ ಡಿಪ್ರೆಷನ್ ಹೋಗಿ ಬಿಡ್ತೀವಿ ಮ್ಯಾಟ್ರ್ ಕೇಳಿ. ಅಂದ್ರೆ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕಲ್ವಾ. ತುಂಬಾ ಡಿಸ್ಟೆನ್ಸ್ ಇರುತ್ತೆ ಅವ್ರ ನಡುವೆಲಿ. ಇವ್ರಿಗೆ ಅವಳ ಮೇಲೆ ತುಂಬಾ ನೆಗೆಟಿವ್ ಇರುತ್ತೆ, ಅವಳಿಗೆ ಇವನ್ ಮೇಲೆ ತುಂಬಾ ನೆಗೆಟಿವ್ ಇರುತ್ತೆ. ಫಸ್ಟ್ ವೈಫ್ ಕೂತ್ಕೊಳಿಸಿ ಅವ್ರ ಜೊತೆ ಮಾತಾಡಿ ಅವರನ್ನ ಹೊರಗೆ ಕಳಿಸಿ, ದೆನ್ ಹಸ್ಬೆಂಡ್ ಅನ್ನು ಕೂತ್ಕೊಳಿಸಿ, ಈ ತರ ಹಾಗೆ ಒಂದು ಈ ಕೇಸ್ ಇವಾಗ ಹೇಳ್ತಿದ್ದೀನಲ್ಲ, ಈ ಕೇಸ್ ಆಕ್ಚುಲಿ ಸಮಥಿಂಗ್ 1 ಗಂಟೆಗೆ ಏನೋ ಬಂದಿದೆ ಮಧ್ಯಾಹ್ನ. ರಾತ್ರಿ 8:30 ತನಕ ಆಫೀಸಲ್ಲಿ ಇದ್ರು. ಅಂದ್ರೆ ಅಷ್ಟು ಟಫ್ ಆಗಿತ್ತು, ನನಗೆ ತುಂಬಾ ಕಷ್ಟ ಆಗಿತ್ತು. ಅವಾಗ ಆಕ್ಚುಲಿ ನಾನು ಅನ್ಕೊಂಡೆ ಬೇಡ ನನಗೆ ಕೌನ್ಸಿಲಿಂಗ್, ನಾನು ಸ್ಟಾಪ್ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ, ನಂಗೆ ಆಗ್ತಿಲ್ಲ. ಅವರನ್ನು ಸ್ಟಾಪ್ ಮಾಡ್ತೀನಿ, ಈ ಫೀಲ್ಡ್ ಸ್ಟಾಪ್ ಮಾಡ್ತೀನಿ ಅಂತ ನಂಗೆ ಫೀಲ್ ಬಂದಿತ್ತು. ಆಕ್ಚುಲಿ ಅಷ್ಟು ಸ್ಟ್ರೆಸ್ ಆಗಿದೆ ನಾನು. ಅಂದ್ರೆ ಎಕ್ಸೆಪ್ಟ್ ಮಾಡ್ತಿಲ್ಲ, ಹೇಗೆ ಕೌನ್ಸಿಲಿಂಗ್ ಮಾಡ್ಬೇಕು ನನಗೆ ಇಷ್ಟು. ಅಂದ್ರೆ ಅವಾಗ ನಂಗೆ ಆಕ್ಚುಲಿ ಮೈಗ್ರೇನ್ ಇದೆ, ಅವಾಗ ಸ್ಟಾರ್ಟ್ ಆಗಿತ್ತು. ದೆನ್ ಇವಾಗ ನಾವು ತುಂಬಾ ಅವ್ರ ವಿಷಯ ಕೇಳಿ ಇವ್ರ ವಿಷಯ ಕೇಳಿ ಅವ್ರ ಜೊತೆ ಮಾತಾಡಿ 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 ನಾವೇ ಡಿಪ್ರೆಷನ್ ಹೋಗ್ತೇವೆ. ಇವು ಎಂತ ಕೇಸ್ ಅಪ್ಪ ಇದು ಅಂತ ಹೇಳಿ. ಡಿಫ್ರೆಂಟ್ ಕೇಸ್ ಇತ್ತು. ಸೂಸೈಡ್ ಅನ್ನೋದು ಸಣ್ಣ ವಿಷಯ ಅಲ್ಲ ಅಲ್ವಾ. ಸೂಸೈಡ್ ಅನ್ನೋದು ಆ ಟೈಮಲ್ಲಿ ಅವ್ರು ಯಾವ ರೀತಿ ಇರ್ತಾರೆ ಅಂತ ಹೇಳಿ, ಆ ಟೈಮಲ್ಲಿ ಅವ್ರದ್ದೇ ಬೋಧೆ ಇರಲ್ಲ, ಏನ್ ಮಾಡ್ತಾನೆ ಅವ್ರ ಬೋಧೆ ಇರಲ್ಲ. ಆಕ್ಚುಲಿ ಅವ್ರಿಗೆ ಹಠ ಇರುತ್ತೆ, ನಾನ್ ಮಾಡಿ ತೋರಿಸ್ತೀನಿ ಅಂತ. ಅವಾಗ ನಾನು ಹೇಳು ಆಕ್ಚುಲಿ ರೀಸೆಂಟ್ಲಿ ಒಂದು ವಿಡಿಯೋ ಹಾಕಿದೆ. ಇವಾಗ ಏನೋ ಅಫೇರ್ ಇಟ್ಕೊಂಡು ಮೇನ್ ಸೂಸೈಡ್ಗೆ ಕಾರಣ ಇವಾಗ ಸೋಷಿಯಲ್ ಮೀಡಿಯಾ. ಆಕ್ಚುಲಿ ಸೋಷಿಯಲ್ ಮೀಡಿಯಾ ಬೇಕು ಬೇಡ ಅಂತ ಹೇಳೋದಲ್ಲ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಮಕ್ಳು ಬೆಳಿಬೇಕಂದ್ರೆ ಫೋನ್ ಯೂಸ್ ಮಾಡ್ಲೇಬೇಕು. ಫೋನ್ ಯೂಸ್ ಯಾರ ಕೈಲಿ ಮಕ್ಳ ಕೈಲಿ ಫೋನ್ ಕೊಡ್ಬೇಡಿ ಅಂತ ನಾನು ಹೇಳಲ್ಲ. ಫೋನ್ ಬೇಕು. ಇವಾಗಿನ ಜನರೇಷನ್ ಅಲ್ಲಿ ಏನಾದ್ರೂ ಒಂದು ಕಲಿಬೇಕಾದ್ರೆ ಫೋನ್ ಬೇಕೇ. ಬರೋ ಜನರೇಷನ್ ಅಲ್ಲೂ ಫೋನ್ ಮೇನ್ ಬೇಕಾಗಿರುತ್ತೆ. ಫೋನ್ ಅಥವಾ ಲ್ಯಾಪ್ಟಾಪ್
ಹೌದು. ಟ್ಯಾಬ್ ಅದೆಲ್ಲ ಬೇಕಾಗುತ್ತೆ. ಹ್ಮ್. ಅದನ್ನ ನಾವು ಯೂಸ್ ಮಾಡೋ ರೀತಿಯಲ್ಲಿ ಇರೋದು. ಎಸ್, ನಾವ್ ಯಾವ ತರ ಅದನ್ನ ಯೂಸ್ ಮಾಡ್ತೀವಿ ಆ ರೀತಿ ನಮ್ಮಲ್ಲಿ ಡಿಪೆಂಡ್ ಆಗಿರುತ್ತೆ. ನಮ್ಮಲ್ಲಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳೋದು ನಾನು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾವ ರೀತಿ ಬೇಕಾದ್ರೂ ನಮ್ಗೆ ಯೂಸ್ ಮಾಡ್ಬೋದಲ್ವಾ. ಹೌದು, ಪಾಸಿಟಿವ್ ಆಗಿ ಬೇಕಾದ್ರೆ ಯೂಸ್ ಮಾಡ್ಬೋದು, ನೆಗೆಟಿವ್ ತಗೊಳ್ಬೋದು. ನೆಗೆಟಿವ್ ತಗೊಳ್ಬೋದು. ಈಸಿ. ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ ಲಿಸ್ಟ್ ಓಪನ್ ಮಾಡಿದ್ರೆ ಬರೋ ಮೆಸೇಜ್ಗೆ ರಿಪ್ಲೈ ಕೊಟ್ರೆ ನಮ್ ಲೈಫ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಹೊಸ ಲೈಫ್ ಅಂತ ನಮ್ಗೊಂದು ಫೀಲ್. ಹೊಸ ಒಬ್ರು ಬರ್ತಾರೆ. ಎಸ್, ಅದು ಮ್ಯಾರೇಜ್ ಆಗಿರೋರಲ್ಲೂ ಇದೆ. ಇದೇ ಬಂದಿತ್ತು ಅವ್ರಿಗೆ Yes. ಕೂಡ ಆ ಕೇಸ್ ಅಲ್ಲಲ್ಲ, ಆ ಕೇಸಲ್ಲಿ ಇದಿಲ್ಲ. ಆ ಕೇಸ್ ಆಕ್ಚುಲಿ ಈಗ ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಬಂದಿತ್ತು ಅಂದ್ರೆ ಹಸ್ಬೆಂಡ್ ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಇಶ್ಯೂಸ್ ಆಗಿ ವೈಫ್ಗೆ ತುಂಬಾ ಡಿಪ್ರೆಷನ್ ಹೋಗಿದ್ರು. ಆ ಡಿಪ್ರೆಷನ್ ಅಲ್ಲಿ ಆಕ್ಚುಲಿ ಅವ್ರು ಸೂಸೈಡ್ ಕೇಸಿಗೆ ಹೋದದ್ದು. ಇವಾಗ ನಾನು ಮೇನ್ ಥೆರಪಿ ಮಾಡ್ತೆ ಅವ್ರ ಜೊತೆ. ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡಿ. ಇವಾಗ ಅಪ್ಪ ಅಮ್ಮ ಇರ್ಬೋದು, ಅವ್ರು ತೀರೋದ್ಮೇಲೆ ಯಾರು ಇರಲ್ಲ. ಅಥವಾ ಅಣ್ಣ ಅಕ್ಕ ಅಂತ ಹೇಳ್ತೀರಾ, ಅಣ್ಣ ಮದ್ವೆ ಆಗಿ ವೈಫನ್ ಕರ್ಕೊಂಡ್ ಬರ್ತಾನೆ, ಆ ಮನೇಲಿ ನಿಮ್ಗೆ ಇರೋಕೆ ಎಷ್ಟು ಸರಿ ಆಗುತ್ತೆ, ಎಷ್ಟು ಸರಿ ಆಗಿರುತ್ತೆ. ನಿಮ್ ಮನೆಯಲ್ಲಿ ಇವಾಗ ಈ ಬಂದಿರೋ ಕೇಸ್ ಆ ಹುಡುಗಿಗೆ ಆಕ್ಚುಲಿ ಈ ಹಸ್ಬೆಂಡ್ ತಂಗಿ ಮನೇಲಿ ಇರೋದಾಗಲ್ಲ. ಅಂದ್ಮೇಲೆ ಇವ್ರ ಮನೇಲಿ ಇರೋದು ಇವ್ರ ಹಸ್ಬೆಂಡ್ ಇವರ ಅಣ್ಣನ್ ಹೆಂಡತಿಗಾಗುತ್ತಾ? ಇಲ್ವಲ್ಲ. ಅದೇ ರೀತಿ ನಾನು ತುಂಬಾ ಮೋಟಿವೇಶನ್ ಮಾಡಿದೆ. ಅಂದ್ರೆ ಇವಾಗ ಸೂಸೈಡ್ ಅನ್ನೋದು ನಾವು ತೀರ್ಮಾನ ಮಾಡೋದಲ್ಲ ಅದು, ಅಲ್ವಾ. ಇನ್ನೂ ಲೈಫ್ ಇದೆ, ಇನ್ನು ತುಂಬಾ ಲೈಫ್ ಇದೆ. ನಮ್ಮನ್ನ ಯಾರು ಬ್ಯಾಡ್ ಆಗಿ ನೋಡ್ತಾರೋ, ಇವನ್ ಕೈಲಿ ಏನು ಆಗಲ್ಲ, ನಿನ್ ಕೈಲಿ ಏನು ಆಗಲ್ಲ ಇವಾಗ ನಾನು ಹೇಳಿದ್ರೆ, ಬಟ್ ನಿಮ್ಗೆ ಗೊತ್ತು ನಿಮ್ ಕೈಲಿ ಏನಾಗ್ತಿದೆ ಅಂತ. ಮಾಡಿ ತೋರಿಸೋ ಛಲ ನಿಮ್ಗಿದೆ. ಇಫ್ ಯು ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಎವ್ರಿಥಿಂಗ್ ಇಸ್ ಪಾಸಿಬಲ್, 100%, ಅಲ್ವಾ. ನಾವು ಬಿಲೀವ್ ಮಾಡಿದ್ರೆ ಎಲ್ಲ ಪಾಸಿಬಲ್ ಆಗುತ್ತೆ. ಹೌದು. ಯಾವ ಕಾರಣ ಯಾವ್ದಾಗಲ್ಲ ಅನ್ನೋದು ನಮ್ಗೆ ಮಾಡಿ ತೋರಿಸೋಕಾಗುತ್ತೆ. ನಾನು ಇವಾಗ ಇಲ್ಲಿ ಕೂತು ನಾನ್ ಥಿಂಕ್ ಮಾಡ್ತಿರೋದು ನಿಮ್ ಕೈಯಲ್ಲಿ ಆಗೋದು ನಂಗೆ ಮಾಡೋಕ್ಕಾಗುತ್ತೆ, ನಿಮ್ ಕೈಯಲ್ಲಿ ಆಗದೆ ಇರೋದು ನಂಗೆ ಮಾಡೋಕ್ಕಾಗುತ್ತೆ ಅಂತ ನಾನ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ. ಆ ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇರ್ಬೇಕು, ಅಲ್ವಾ. ಆ ಕಾನ್ಫಿಡೆನ್ಸ್ ಇದ್ರೆ ಆಟೋಮೆಟಿಕ್ ಆಗಿ ನಾವು ಸಕ್ಸಸ್ಗೆ ಹೋಗ್ತೀವಿ. ಕಾನ್ಫಿಡೆನ್ಸ್ ಹೊಂದಿದ್ರೆ ಸಾಕು, ನಾವು ಸಕ್ಸಸ್ಗೆ ಹೋಗ್ಬೋದು. ಇನ್ನೊಬ್ರು ನಂಬುದಲ್ಲ, ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್ ಇಟ್ಕೊಳ್ಬೇಕು. ಇನ್ನೊಬ್ಬ ಏನು ಬೇಕಿದ್ರೆ ಹೇಳಿ ಮಾಡ್ಲಿ. ಅದೇ ನಾನು ಹೇಳ್ದೆ, ಇವಾಗ ಹಸ್ಬೆಂಡ್ ನಿಮ್ ಜೊತೆ ಗಲಾಟೆ ಮಾಡ್ತಿದ್ದಾರೆ, ನಿಮ್ ಪ್ರಾಬ್ಲಮ್. ಮಕ್ಳು, ಹೌದು ಅಲ್ವಾ, ಇವರು ನಾಳೆ ಸೂಸೈಡ್ ಮಾಡ್ಕೊಳ್ತಾರೆ. ಆ ಮಕ್ಳು ತಾಯಿ ಇಲ್ಲ, ಅಪ್ಪ ಇದ್ದಾರೆ. ಅಪ್ಪ ಬೇರೆ ಮದುವೆ ಆಗಿ ಬರ್ಬೋದು ಆಕ್ಚುಲಿ. ಇವರು ಹ್ಯಾಪಿ ಇರುವಾಗ ಮಕ್ಳು ಹುಟ್ಟಿತ್ತು. ಅದೇ ಈಗ ಅವ್ರು ಅನಾಥ ಆಗ್ತಾರೆ. ಇವರು ಅವ್ರಿಗೆ ಬೇಡ ಅನ್ನುವಾಗ ಅವ್ರು ಹೋಗ್ತಾರೆ. ಆದ್ರೆ ಇವ್ರು ಏನ್ ತಪ್ಪೇ ಮಾಡಿಲ್ಲ, ಶಿಕ್ಷೆ ಇವರಿಗೆ, ಮಕ್ಳಿಗೆ. ಸೂಸೈಡ್ ಅನ್ನೋದು ಅದೊಂದು ಯಾವ ತರ ಹೇಳ್ಬೇಕು, ಡ್ರಗ್ಸ್ ಸೂಸೈಡ್ ಎಲ್ಲ ಇರುತ್ತಲ್ಲ, ಅದು ಆಕ್ಚುಲಿ ನಮ್ಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಕೌನ್ಸಿಲಿಂಗ್ ಕೂಡ ಕೊಡೋಕ್ ಟಫ್ ಆಗುತ್ತೆ ನಮ್ಗೆ. ಅವ್ರು ಎಕ್ಸೆಪ್ಟ್ ಮಾಡಲ್ಲ ಅವರು, ಬಿಕಾಸ್ ಅವ್ರ ಮೈಂಡ್ ಅಲ್ಲಿ ಇಲ್ಲ ನಂಗೆ ಇವಾಗ ಡ್ರಗ್ಸ್ ತೆಗಿಯೋರು ನಾವೆಷ್ಟೇ ಮೋಟಿವೇಶನ್ ಮಾಡಿದ್ರು ಅವ್ರ ಮೈಂಡ್ ಅಲ್ಲಿ ಇದು ನೋ, ನನ್ಗೆ ಇದು ಬೇಕೇ ಬೇಕು, ಇದಿಲ್ಲಾಂದ್ರೆ ನನ್ಗೆ ಆಗಲ್ಲ, ನನ್ ಲೈಫೇ ಡ್ರಗ್ಸ್, ನಂಗೆ ಡ್ರಗ್ಸ್ ಬೇಕಷ್ಟೇ ಅಂತ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಅದ್ ನಾವ್ ಎಷ್ಟೇ ಅಂದ್ರೆ ಒಬ್ರು ಹಾರ್ಟ್ ಇದೆಯಾ, ಮನ್ಸಿದೆಯಲ್ಲ, ಆ ಮನ್ಸಿಗಿಂತಲೂ ಪವರ್ ಇದೆ ಆಕ್ಚುಲಿ ಡ್ರಗ್ಸ್ಗೆ. ಅದಷ್ಟು ಅಡಿಕ್ಟ್ ಆಗುತ್ತೆ, ನಮ್ಗೆ ಗೊತ್ತಾಗಲ್ಲ ನಮ್ಮ ಬಾಡಿಗೆ ಎಷ್ಟು ಯಾವ ರೀತಿ. ಅಂದ್ರೆ ಇವಾಗ ನೀವು ನೋಡಿರ್ಬೋದು, ಅಮ್ಮ ಅಪ್ಪನ್ನೇ ರೇಪ್ ಮಾಡೋ ಅಷ್ಟು ಇದಕ್ಕೆ ಮಟ್ಟಕ್ಕೆ ಇದೆ. ಅವಾಗ ಅವ್ರ ಬಾಡಿನ ಅವ್ರು ಹೇಗ್ ಕೇರ್ ಮಾಡ್ಕೊಳ್ತಾರೆ, ಅಲ್ವಾ. ಅವಾಗ ಅವ್ರ ಮೈಂಡ್ ಎಷ್ಟು ಕೆಟ್ಟದಾಗಿರ್ಬೋದು, ಅವ್ರ ಬಾಡಿ ಮೇಲೆ ಅವ್ರಿಗೆ ಬೋಧನೆ ಇರಲ್ಲ. ಅಂದ್ರೆ ಇವಾಗ ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಸೂಸೈಡ್ ಮಾಡ್ಕೊಂಡಿರೋದು ಆಕ್ಚುಲಿ, ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಇವಾಗ ಅವಳಿಲ್ಲ. ಅವಾಗ ನನ್ನ ಮೈಂಡ್ ಅಲ್ಲಿ ಇದ್ದದ್ದು ಆಕ್ಚುಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ಗೆ ಇವಾಗ ಒಂದು ಇದಿತ್ತು, ನಾನು ಗಿಲ್ಟ್ ಆಗ್ತಿದೆ. ನಾನು ಅವಾಗ್ಲೇ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ರೆ 100% ಅವಳು ನನ್ನ ಜೊತೆ ಬರ್ತಿದ್ಲೇನೋ ಅಂತ, ನನ್ನ ಜೊತೆ ಬರ್ತಿದ್ಲೇನೋ, ಸೇಫ್ ಆಗ್ತಿದ್ಲೆ. ನನ್ಗೆ ಅವಳು ಒಂದು ಲೈಫ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಅಲ್ಲ. ಅವಳಿಗೆ ಯಾವ ಪ್ರಾಬ್ಲಮ್ಸ್ ಇರ್ಲಿಲ್ಲ, ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ನೋಡ್ತಿದ್ರು. ಒಂದೇ ಒಂದು ಹುಡುಗಿ. ಆಕ್ಚುಲಿ ಅದು ಲವ್ ಅಫೇರ್ ಅಂತದೇ ಒಂದು ಪ್ರಾಬ್ಲಮ್ ಆಕ್ಚುಲಿ. ಲವ್ ಕೇಸಲ್ಲಿ ಲವ್ ಅನ್ನೋದು ಆಕ್ಚುಲಿ ಅದು ಪರ್ಮನೆಂಟ್ ಅಲ್ಲ. ಇವಾಗ ನಮ್ಗೆ ಗೊತ್ತಿರಲ್ಲ, 2 ದಿವಸ ನಾವಿವಾಗ 2 ದಿವಸ ಅಲ್ಲ, 2 year ಲವ್, 5 year ಲವ್, 6 year ಲವ್ ಮಾಡಿದೀನಿ ಅಂತ ಹೇಳ್ತಾರೆ. 6 year ಲವ್ ಮಾಡ್ಲಿ, ಬಟ್ ಆ ಲವ್ ಅಲ್ಲಿ ಇರೋ ವ್ಯಕ್ತಿ ಅಲ್ಲ ನೆಕ್ಸ್ಟ್ ಇರೋದು. ಇವಾಗ ನಾನು ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನೀವು ನಿಮ್ ವೈಫ್ ಪ್ರೀತಿಯಿಂದ ಇರುವಾಗ ಎಷ್ಟ್ ಚೆನ್ನಾಗಿ ಮಾತಾಡ್ತೀರಾ, ಅದೇ ಸಿಬ್ ಬಂದ್ರೆ ರೂಢ ಆಗ್ತಿರಲ್ವಾ. ಪ್ರೀತಿಯಲ್ಲಿ ಇರುವಾಗ ನಾವು ಒಳ್ಳೆಯವ್ರೆ, ನಾವು ಮಗು ತರ ಇರ್ತೀವಿ. ಅದೇ ಆ 6 year 7 year 8 year ಇರೋದವ್ರು, ಬಟ್ ಅವ್ರು ನಿಜ ನಮ್ಗೆ ಗೊತ್ತಿರಲ್ಲ. ನಂದು ಮದ್ವೆ ಆದ ನಂತರ ಬರುತ್ತೆ ಪ್ರಾಬ್ಲಮ್, ಸಂಸಾರ ಮಾಡ್ಬೇಕಾದ್ರೆ ಅವಾಗ ಬರುತ್ತೆ. ಅವಾಗ ಬರುತ್ತೆ. ಮುಂಚೆ ಇದ್ದ ಹುಡುಗ ಅಲ್ಲ ಇವಾಗ ನನ್ ಜೊತೆ ಇರೋದು. ಲವ್ ಮಾಡ್ತಿರುವಾಗ ಅಷ್ಟ್ ಚೆನ್ನಾಗಿದ್ದ, ಅಷ್ಟ್ ನೋಡ್ತಿದ್ದ, ಇದ್ ನೋಡ್ತಿದ್ದ. ಟ್ರೂತ್, ಅದು ನಿಜ ಅಲ್ಲ. ಅದು ಇನ್ನೂ ಯಾರಿಗೂ ಅರ್ಥನೇ ಆಗ್ತಿಲ್ಲ ಆ ಟೈಮಲ್ಲಿ. ಅದು ಇವಾಗ ನನ್ನ ಫ್ರೆಂಡ್ ಅಲ್ಲಿ ಯಾರಾದ್ರೂ ಒಬ್ರು ನಗಾಡ್ಕೊಂಡು ಮಾತಾಡಿದ್ರೆ ನಾವು
ನಂಬಿಡ್ತೀವಿ. ಹೌದು. ಓ ಇವ್ ನಗಾಡ್ ಮಾತಾಡ್ತಿದ್ರು ಅವನು ಒಳ್ಳೆ ಹುಡುಗ ನನ್ನ ಅವ್ನು ಜೊತೆ ಅಂತ. ಏನೇ ಇಲ್ಲಾದ್ರೂ ನಗಾಡ್ತಾನೆ ಅನ್ನೋದು ನಾವೆಲ್ಲ ಶೇರ್ ಮಾಡ್ತೀವಿ. Yes. ಶೇರ್ ಮಾಡಿದ ನಂತರ ನಮ್ಗೆ ಗೊತ್ತಿರಲ್ಲ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿರಲ್ಲ, ಏನೋ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ನಮ್ ಜೊತೆ ಶೇರ್ ಮಾಡಿದ ತಕ್ಷಣ ನಾವು ನಮ್ ಲೈಫ್ ಸ್ಟೈಲ್ ಎಲ್ಲ ಶೇರ್ ಮಾಡ್ಬಿಡ್ತೀವಿ. ಶೇರ್ ಮಾಡಿಬಿಡ್ತೇವೆ. ಅದು ನಾವು ಮಾಡೋ ತಪ್ಪು ಆಕ್ಚುಲಿ, ದೊಡ್ಡ ತಪ್ಪು ಅದು. ದೊಡ್ಡ ತಪ್ಪು. ಅದನ್ನ ಹಿಡ್ಕೊಂಡೆ ಎಷ್ಟೋ ನಮ್ ಲೈಫ್ ಹಾಳಾಗೋ ಹಾಳಾಗೋದು ರೀತಿಯಲ್ಲಿದೆ. ಇದೆ, ಹೌದು. ನಾನ್ ಹೇಳುದು ಈ ಲವ್ ಅನ್ನೋದು ಪರ್ಮನೆಂಟ್ ಅಲ್ಲ ಅಂತ ಹೇಳೋದು ನಾನು. ಲವ್ ಪರ್ಮನೆಂಟ್ ಅಲ್ಲ, ಅದು ಇವಾಗ ಗೊತ್ತಾಗಲ್ಲ, ಅದ್ರಲ್ಲೊಂದು ಕ್ಲಾರಿಟಿ ಸಿಗುತ್ತೆ ಹೌದು. ಆಫ್ಟರ್ ಮ್ಯಾರೇಜ್. ಹೌದು, ಲವ್ ಮಾಡೋದಕ್ಕಿಂತ ಮುಂಚೆ ಒಂದು ಲೈಫ್ ಇರುತ್ತೆ. ಹಾ ಆ ಎಕ್ಸ್ಪೆಕ್ಟ್ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಮ್ಯಾರೇಜ್ ಆದ ನಂತರ. ಅಲ್ಲಿ ಅದ್ ಸಿಗಲ್ಲ. ಸಿಕ್ಕಿದ್ದು ಇಲ್ಲಿ ಸಿಕ್ಲಿಲ್ಲ ಅಂತ ಹೇಳುವಾಗ ಇಲ್ಲಿ ಬ್ರೇಕಪ್ ಬರೋದು, ಸುಸೈಡ್ ಆಗೋದು, ಈ ರೀತಿ ಎಲ್ಲ ಸ್ಟಾರ್ಟ್ Yes. ಆಗೋದು, ಅವಾಗ ಈ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು. ಆಗೋದು.